ಗಾಜಾ ಬಳಿಕ ಅಫ್ಘಾನಿಸ್ತಾನದ ಪ್ಲಾನ್ ಬಿಚ್ಚಿಟ್ಟ ಟ್ರಂಪ್. ತಾಲಿಬಾನ್ ಚೀನಾಗೆ ಶಾಕ್ ನೀಡಿದ ಮಿಸ್ಟರ್ ಪ್ರೆಸಿಡೆಂಟ್. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ಅಮೆರಿಕ 48ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸಿ 40 ದಿನ ಕಳೆದಿದೆ. ಈಗಾಗಲೇ ಮಧ್ಯಪ್ರಾಚ್ಯದ ಗಾಜಾವನ್ನು ವಶಪಡಿಸಿಕೊಳ್ಳುತ್ತೇವೆ ಎಂದು ಬಹಿರಂಗವಾಗಿ ಹೇಳಿಕೆ ನೀಡಿರುವ ಟ್ರಂಪ್ ಹಲವು ದೇಶಗಳ ವಿರುದ್ಧ ತೆರಿಗೆ ಯುದ್ಧವನ್ನು ಘೋಷಿಸಿದ್ದಾರೆ. ಇದರ ನಡುವೆ ಮತ್ತೊಂದು ಪ್ರಮುಖ ಮತ್ತು ಶಾಕಿಂಗ್ ಹೇಳಿಕೆ ನೀಡಿರುವ ಟ್ರಂಪ್ ಅಫ್ಘಾನಿಸ್ತಾನವನ್ನು ಮರಳಿ ಪಡೆಯುವ ಮಾತುಗಳನ್ನಾಡಿದ್ದಾರೆ. ಬಾಗ್ರಮ್ ವಾಯುನೆಲೆ ಹಾಗೂ ಅಫ್ಘಾನ್ನಲ್ಲಿರುವ ಶಸ್ತ್ರಸಜ್ಜಿತ ವಾಹನಗಳಿಗೆ ಸಂಬಂಧಿಸಿದಂತೆ ಮಾತನಾಡುವಾಗ ಟ್ರಂಪ್ ಜೋ ಬೈಡನ್ ಅಫ್ಘಾನಿಸ್ತಾನವನ್ನು ಕೈಬಿಟ್ಟರು, ಆದರೆ ನಾವು ಅದನ್ನು ವಾಪಸ್ ಪಡೆಯಬೇಕಾಗಿದೆ ಎಂದು ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ತಾಲಿಬಾನ್ ಅನ್ನು ಕಂಗೆಡಿಸಿದ್ದು ಡ್ರ್ಯಾಗನ್ ರಾಷ್ಟ್ರ ಚೀನಾಗೂ ಕೂಡ ಶಾಕ್ ನೀಡಿದಂತಾಗಿದೆ. ಹೌದು, ಅಮೆರಿಕದ ಸಶಸ್ತ್ರ ಪಡೆಗಳ ಕಮಾಂಡರ್ ಮತ್ತು ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ತಮ್ಮ ಮೊದಲ ಕ್ಯಾಬಿನೆಟ್ ಸಭೆಯನ್ನ ಡೊನಾಲ್ಡ್ ಟ್ರಂಪ್ ನಡೆಸಿದರು. ಅದಾದ ಬಳಿಕ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಫ್ಘಾನಿಸ್ತಾನವನ್ನ ವಾಪಸ್ ಪಡೆಯಬೇಕು ಎಂದು ಹೇಳಿ ತಾಲಿಬಾನ್ ಹಾಗೂ ಚೀನಾಗೆ ತಿರುಗೇಟು ನೀಡಿದ್ದಾರೆ. ಅದರ ಜೊತೆ ಪಾಕಿಸ್ತಾನಕ್ಕೂ ಟ್ರಂಪ್ ಹೇಳಿಕೆ ಢವಢವ ಉಂಟು ಮಾಡಿದ್ದೆ. ನನಗೆ ಬಹಳ ಕಾಡ್ತಿರೋ ವಿಷಯ ಏನಂದ್ರೆ, ಅಫ್ಘಾನಿಸ್ತಾನಕ್ಕೆ ನಾವು ಬಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ನೀಡಿದ್ದೇವೆ, ಅದು ಯಾರಿಗೂ ಗೊತ್ತಿಲ್ಲ, ಆದರೆ ನಾವು ನಮ್ಮ ಎಲ್ಲಾ ಉಪಕರಣಗಳನ್ನು ಅಲ್ಲಿಯೇ ಬಿಟ್ಟು ಬಂದಿದ್ದೇವೆ. ಆ ಟೈಮ್ನಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದರೆ ಅದು ಸಂಭವಿಸುತ್ತಿರಲಿಲ್ಲ ಎಂದು ಹೇಳುವ ಮೂಲಕ ಬೈಡನ್ ಮತ್ತೊಂದು ತಪ್ಪು ಮಾಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಚೀನಾದ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ ಟ್ರಂಪ್. ಬಾಗ್ರಾಮ್ ಏರ್ಬೇಸ್ ಮೇಲೆ ಚೀನಾ ಆಕ್ರಮಣ. ಇನ್ನು ನಾನು ಪ್ರೆಸಿಡೆಂಟ್ ಆಗಿದ್ದಾಗಲೇ ಅಫ್ಘಾನಿಸ್ತಾನದಿಂದ ಹೊರಬರಲು ಶುರು ಮಾಡಿದ್ದೆವು. ನಮ್ಮ ಸೇನೆಯನ್ನು 5,000ಕ್ಕಿಂತ ಕಡಿಮೆ ಮಾಡಿದ್ದು ನಾನು, ಆದರೆ ನಾವು ಬಾಗ್ರಾಮ್ ಏರ್ಬೇಸ್ ಅನ್ನು ಇಟ್ಟುಕೊಳ್ಳುತ್ತಿದ್ದೆವು. ಅದು ಅಫ್ಘಾನಿಸ್ತಾನದ ಕಾರಣಕ್ಕೆ ಅಲ್ಲ, ಚೀನಾದ ಕಾರಣದಿಂದಾಗಿ ಟ್ರಂಪ್ ಹೇಳಿದ್ದಾರೆ. ಚೀನಾ ನನ್ನ ಪರಮಾಣು ಕ್ಷಿಪಣಿಗಳನ್ನು ತಯಾರಿಸುವ ಸ್ಥಳ ಬಾಗ್ರಾಮ್ನಿಂದ ಕೇವಲ 1 ಗಂಟೆ ದೂರದಲ್ಲಿದೆ. ಆದ್ದರಿಂದ ಬಾಗ್ರಾಮ್ ಏರ್ಬೇಸ್ ಅನ್ನು ನಾವು ವಾಪಸ್ ಪಡೆಯಲಿದ್ದೇವೆ ಎಂದು ಟ್ರಂಪ್ ಹೇಳಿದ್ದಾರೆ. ಅದಲ್ಲದೆ ಬಾಗ್ರಾಮ್ ವಾಯುನೆಲೆಯ ವಿಶ್ವದ ಅತಿ ದೊಡ್ಡ ವಾಯುನೆಲೆಗಳಲ್ಲಿ ಒಂದಾಗಿದೆ. ಇದು ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಶಕ್ತಿಶಾಲಿ ರನ್ವೇಗಳಲ್ಲಿ ಒಂದನ್ನು ಹೊಂದಿದೆ. ಅದರ ಮೇಲೆ ಏನು ಬೇಕಾದರೂ ಸಾಗಿಸಬಹುದಾಗಿದೆ. ಅಂತಹುದನ್ನು ನಾವು ಬಿಟ್ಟುಕೊಟ್ಟಿದ್ದೇವೆ, ಅದನ್ನು ಈ ಚೀನಾ ಆಕ್ರಮಿಸಿಕೊಂಡಿದೆ. ಆದ್ದರಿಂದ ಅದನ್ನು ಮರಳಿ ಪಡೆಯುತ್ತೇವೆ ಎಂದು ಟ್ರಂಪ್ ಹೇಳಿರೋದು ಕುತೂಹಲ ಕೆರಳಿಸಿದೆ. ಅದಲ್ಲದೆ ಅಫ್ಘಾನಿಸ್ತಾನದಲ್ಲಿರುವ ತಾಲಿಬಾನ್ ಸರ್ಕಾರಕ್ಕೆ ಶಾಕ್ ನೀಡಿರುವ ಟ್ರಂಪ್ ಈ ಹಿಂದೆ ಅಮೆರಿಕ ಅಫ್ಘಾನಿಸ್ತಾನದಲ್ಲಿ ಬಿಟ್ಟು ಬಂದಿದ್ದ ಎಲ್ಲಾ ಸೇನಾ ಉಪಕರಣಗಳನ್ನು ವಾಪಸ್ ತೆಗೆದುಕೊಳ್ಳಲಿದೆ ಎಂದಿದ್ದಾರೆ. ಅಮೆರಿಕದ ಸುಮಾರು 40,000 ಶಸ್ತ್ರಸಜ್ಜಿತ ಮತ್ತು ಸೇನೆಯ ಭಾರೀ ವಾಹನಗಳನ್ನು ತಾಲಿಬಾನ್ ಸರ್ಕಾರ ಬಳಸುತ್ತಿದ್ದು, ಅದನ್ನು ವಾಪಸ್ ಪಡೆದರೆ ಅಫ್ಘಾನಿಸ್ತಾನದ ಭದ್ರತೆಗೆ ದೊಡ್ಡ ಹೊಡೆತ ಬೀಳುವುದು ಗ್ಯಾರಂಟಿ. ಅದಲ್ಲದೆ ಕೇವಲ ಬಾಗ್ರಾಮ್ ಏರ್ಬೇಸ್ ಅನ್ನು ಮಾತ್ರ ವಾಪಸ್ ಪಡೆಯಲು ಅಮೆರಿಕ ಮುಂದಾಗಿದ್ದು, ಅಲ್ಲಿ ಮಾತ್ರ ನನ್ನ ಉಪಸ್ಥಿತಿಯನ್ನು ಹೊಂದಿರಲಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಜೊತೆಗೆ ಅಫ್ಘಾನಿಸ್ತಾನದಿಂದ ಅಮೆರಿಕ ಹಿಂದೆ ಸರಿದ ರೀತಿಯನ್ನು ನಾಚಿಗೇಡು ಎಂದು ಕೂಡ ಕರೆದಿದ್ದಾರೆ. ಎಷ್ಟು ದಿನ ಕೊಟ್ಟಿದ್ದ ನೆರವು ವಾಪಸ್ ಕೊಡಿ ಎಂದು ವಾರ್ನಿಂಗ್. ಚೀನಾ ಅಮೆರಿಕ ಮುಖಾಮುಖಿಗೆ ಅಫ್ಘಾನಿಸ್ತಾನ ವೇದಿಕೆ. ಈಗಾಗಲೇ ಉಕ್ರೇನ್ಗೆ ಕೊಟ್ಟಿರುವ ನೆರವನ್ನು ವಾಪಸ್ ಕೇಳುತ್ತಿರುವ ಡೊನಾಲ್ಡ್ ಟ್ರಂಪ್ ಈಗ ಅಫ್ಘಾನಿಸ್ತಾನಕ್ಕೆ ನೀಡಿದ ನೆರವನ್ನು ಕೂಡ ವಾಪಸ್ ನೀಡಬೇಕು ಎಂದು ಹೇಳಿದ್ದಾರೆ. ಅಮೆರಿಕದ ಬಿಲಿಯನ್ ಗಟ್ಟಲೆ ಡಾಲರ್ ನೆರವಿನಿಂದ ಅಫ್ಘಾನಿಸ್ತಾನ ಬೆಳೆದಿದೆ. ಇಡೀ ಅಮೆರಿಕ ಈಗ ಅದರ ಬಗ್ಗೆ ತಿಳಿದಿರುವಂತೆ ಕಾಣುತ್ತಿದೆ. ನಾವು ಸಹಾಯ ಮಾಡಿರುವುದರಿಂದ ಅಫ್ಘಾನ್ ಸರ್ಕಾರ ಅದನ್ನು ಹಿಂದಿರುಗಿಸಬೇಕು ಎಂದು ವಾರ್ನಿಂಗ್ ನೀಡಿದ್ದಾರೆ. ಟ್ರಂಪ್ ಹೇಳಿಕೆಗೆ ಅಫ್ಘಾನಿಸ್ತಾನ ಸರ್ಕಾರ ಪ್ರತಿಕ್ರಿಯೆ ನೀಡಲ್ಲ. ಇತ್ತ ಅಫ್ಘಾನಿಸ್ತಾನದಲ್ಲಿ ಚೀನಾ ಮಿಲಿಟರಿ ಉಪಸ್ಥಿತಿ ಹೊಂದಿದೆ ಎಂಬ ಆರೋಪಕ್ಕೂ ಕೂಡ ಚೀನಾ ಇದುವರೆಗೂ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಒಂದು ವೇಳೆ ಬಾಗ್ರಾಮ್ ಏರ್ಬೇಸ್ ಅನ್ನು ಚೀನಾ ಹೊಂದಿದ್ದರೆ, ಅದನ್ನು ಅಮೆರಿಕ ವಶಪಡಿಸಿಕೊಳ್ಳಲು ಮುಂದಾದರೆ ವಿಶ್ವದ 2 ಅತಿದೊಡ್ಡ ಶಕ್ತಿಗಳ ನಡುವೆ ಬೃಹತ್ ಯುದ್ಧ ಸಂಭವಿಸುವುದು ಮಾತ್ರ ಸುಳ್ಳಲ್ಲ. 2021ರಲ್ಲಿ ಅಫ್ಘಾನಿಸ್ತಾನ ಬಿಟ್ಟು ಹೋಗಿದ್ದ ಅಮೆರಿಕ, ರಷ್ಯಾದ ಏರ್ಬೇಸ್ ಅನ್ನು ಅಭಿವೃದ್ಧಿಪಡಿಸಿದ್ದ ಯುಎಸ್,
ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ 9/11 ದಾಳಿಯ ಬಳಿಕ ಅಫ್ಘಾನಿಸ್ತಾನವನ್ನು ಅಮೆರಿಕ ಆಕ್ರಮಿಸಿಕೊಂಡಿತ್ತು. ಅದಾಗಿ 20 ವರ್ಷಗಳ ಬಳಿಕ ಬಿಕ್ಕಟ್ಟು ಹೆಚ್ಚುತ್ತಿರುವುದನ್ನು ಗಮನಿಸಿದ ಅಂದಿನ ಅಧ್ಯಕ್ಷ ಜೋ ಬೈಡನ್ ಆಗಸ್ಟ್ 2021ರಲ್ಲಿ ಅಫ್ಘಾನಿಸ್ತಾನದಿಂದ ಅಮೆರಿಕ ಸೇನೆಯನ್ನು ವಾಪಸ್ ತೆಗೆದುಕೊಂಡರು. ಈ 20 ವರ್ಷಗಳ ಯುದ್ಧದಲ್ಲಿ 16,000 ಜನರು ಜೀವ ಕಳೆದುಕೊಂಡಿದ್ದಾರೆ. ಶೀತಲ ಸಮರದ ಸಮಯದಲ್ಲಿ ಸೋವಿಯತ್ ರಷ್ಯಾ ಅಫ್ಘಾನಿಸ್ತಾನವನ್ನು ಆಕ್ರಮಿಸಿದಾಗ ಅಮೆರಿಕ ಕೂಡ ಅಫ್ಘಾನಿಸ್ತಾನದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸಲು ಮುಂದಾಗಿತ್ತು. ಬಾಗ್ರಾಮ್ ವಾಯುನೆಲೆಯನ್ನು ಮೂಲತಃ ರಷ್ಯಾ ನಿರ್ಮಿಸಿತ್ತು. ರಷ್ಯಾ ವಾಪಸಾತಿ ಹಾಗೂ ಸೋವಿಯತ್ ಯೂನಿಯನ್ ಪತನದ ಬಳಿಕ ಒಸಾಮಾ ಬಿನ್ ಲ್ಯಾಡೆನ್ ವಿರುದ್ಧ ಆಪರೇಷನ್ಗೆ ಅಮೆರಿಕ ಅಫ್ಘಾನಿಸ್ತಾನಕ್ಕೆ ಬಂತು. ಆಗ ಅಮೆರಿಕ ಬಾಗ್ರಾಮ್ ವಾಯುನೆಲೆಯನ್ನು ವಶಪಡಿಸಿಕೊಂಡು ಅದನ್ನು ಬಲಪಡಿಸಿತ್ತು. ಆಗ ಅಮೆರಿಕ ಬಿಟ್ಟು ಬಂದ ಮೇಲೆ ಅದನ್ನು ಚೀನಾ ಆಕ್ರಮಿಸಿಕೊಂಡಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಒಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರು ಗಾಜಾ ಬಳಿಕ ಅಫ್ಘಾನಿಸ್ತಾನಕ್ಕೆ ಲಗ್ಗೆ ಇಡುವ ಮಾತುಗಳನ್ನಾಡಿದ್ದಾರೆ. ಇದು ತಾಲಿಬಾನ್ ಅನ್ನು ಕಂಗೆಡಿಸಿದೆ. ಇತ್ತ ಚೀನಾವನ್ನು ಎದುರಾಳಿಯನ್ನಾಗಿ ಇಟ್ಟುಕೊಂಡು ಅಫ್ಘಾನಿಸ್ತಾನಕ್ಕೆ ಅಮೆರಿಕ ಪ್ರವೇಶ ಮಾಡುವುದರ ಈ ಭಾಗದಲ್ಲಿ ಭಾರೀ ಕೋಲಾಹಲ ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಇದಾಗಿತ್ತು ಈ ಕ್ಷಣದ ವಿಜಯ ಕರ್ನಾಟಕದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.